ಅದೇ ನೀವು ನೋಡ್ತಾ ಇದ್ರಿ, ನಾನು ನೋಡ್ತಾ ಇದ್ದೀನಿ. 50ನೇ ವರ್ಷದ ಮತ್ತೆ ಈ ಜನಸಾಗರ ನೋಡ್ತಿದ್ರೆ ಅವ್ನು ಎಷ್ಟು ಜನಗಳನ್ನ ಪ್ರೀತಿ ಮಾಡ್ತಿದ್ದ ಅಂತ ನಿಮಗೆ ಗೊತ್ತಾಗ್ತಾ ಇದೆ. 50 ವರ್ಷ ಆಗಿದೆ ಅವನಿಗೆ. ಏನ್ ಮಾಡೋದು, ಅವನ್ನ ಇವತ್ತಿಲ್ಲ ಅಂದ್ರೂ ಕೂಡ ಸಹಸ್ರಾರು ಅಭಿಮಾನಿಗಳ ಮುಖದಲ್ಲಿ ಅವನ್ನ ನೋಡ್ಕೊಂಡು ನಾವು ಖುಷಿ ಪಡ್ತಾ ಇದ್ದೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ಅವನ ಬಗ್ಗೆ ಅವಾಗ ತಾವುಗಳು ಕೂಡ ಅವನ ಬಗ್ಗೆ ಹೇಳ್ತಾ ಇರ್ತೀರ. ಅದನ್ನೆಲ್ಲ ಕೇಳಿ ಅವನು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಲ್ಲೇ ಇದ್ದಾನೆ ಅಂತ ಅಂದ್ಕೊಂಡು ನಾವು ಇದೀವಿ. ಖಂಡಿತ ಅವನು ಇಲ್ಲೇ ಇದ್ದಾನೆ, ಎಲ್ಲೂ ಹೋಗಿಲ್ಲ ಅಂತಕೊಂಡು ನಾವು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀವಿ. ಅಪ್ಪು ರೀ ರಿಲೀಸ್ ಆಗಿದೆ, ನೋಡಿದ್ರೆ ಸರ್ ನೀವು? ನಾನು ಹೋಗಿದ್ದೆ, ನೋಡ್ಕೊಂಡು ಬಂದೆ. ಮತ್ತೆ ಆ ಜನ ನೋಡ್ಬಿಟ್ಟು ಏನಪ್ಪ ಇಷ್ಟು ದಿವಸ ಆದ್ಮೇಲೂ ಕೂಡ ಪಿಕ್ಚರ್ ಬಂದು ಈ ತರ ಒಂದು ಅಭಿಮಾನಿಯನ್ನು ಕಳಿಸ್ಕೊಂಡಿದ್ದಾನೆ ಅಂತಂದ್ರೆ ಅವನ್ ಎಂತ ಪುಣ್ಯ ಪುರುಷ, ದೈವ ಮಾನವ ಅನ್ನೋದಕ್ಕೆ ಏನ್ ತಪ್ಪೇನಿಲ್ಲ. ಅಪ್ಪಾಜಿ, ಇನ್ನೊಂದು ನಟನೆಯ ಜೊತೆಗೆ ಅಪ್ಪು ಅವರು ದಾನ ಧರ್ಮ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ದಾರೆ. ಸೊ ಈಗ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಸಾಕಷ್ಟು ಜನ ಹೋಟೆಲ್ ಅಲ್ಲಿ ಆಫರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ಪಾನಿಪುರಿ, ಮಹಾಲಕ್ಷ್ಮಿ ಲೇಔಟ್ ಅಪೋಸಿಟ್ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅಲ್ಲಿ ಅಪ್ಪು ಅವ್ರು ಯಾವಾಗ್ಲೂ ಪಾನಿಪುರಿ ತಿಂತಾ ಇದ್ರಂತೆ. ಅಲ್ಲಿ ಫ್ರೀ ಆಗಿ ಪಾನಿಪುರಿ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಪ್ಪಾಜಿ? ಅದನ್ನೇ ಹೇಳ್ತಾರೆ. ಅವಾಗ್ಲೇ ಹೇಳಿದಾಗೆ ಅವ್ನು ತುಂಬಾ ಅಭಿಮಾನಿಗಳನ್ನ ಗಳಿಸಿದ್ದಾನೆ. ಅವ್ನು ಮಾಡಿದಂತ ಒಂದೊಂದು ಸತ್ಕಾರ್ಯಗಳು ಅದು ನಿಜ ಹೇಳ್ಬೇಕು, ನಮಗೂ ಗೊತ್ತಿರ್ಲಿಲ್ಲ ಅವನು ಆ ತರ ಅವನು ಜನಗಳಿಗೆ ಸೇವೆ ಮಾಡ್ತಾ ಇದ್ದ. ಕಣ್ಣು ಕಾಣದಾಗ ಮಾತಾಡ್ತಿದ್ದ. ನಮ್ಮ ದೊಡ್ಡವರು ಅಪ್ಪಾಜಿ ಅವ್ರು ಹೇಳೋರು, ನಾವು ಈ ಒಂದ್ ಕೈಲಿ ಇನ್ನೊಂದ್ ಕೈ ಗೊತ್ತಾಗ್ಬಾರ್ದು ಅಂತ ಹೇಳೋರು. ಅದನ್ನ ಪಾಲಿಸ್ಕೊಂಡ್ ಬರ್ತಾ ಇದ್ದ. ಆ ಒಂದು ಅಭಿಮಾನಕ್ಕೆ ಇವತ್ತು ನಿಜ ಹೇಳ್ತಾ ಇದ್ದೀನಿ. ತುಮಕೂರಲ್ಲಿ ಕೂಡ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಕೂಡ ಪ್ರತಿ ರಿಲೀಸು ಕೂಡ ಅವತ್ತು ಫುಲ್ ಡೇ ಅವ್ರು ಓಟ್ ಇಟ್ಕೊಂಡಿದ್ರು. ಪ್ರತಿ ರಿಲೀಸ್ಗೂ ಕೂಡ ಒಂದು ಪಿಕ್ಚರ್ ಬಂದ್ರೆ ಅರ್ಧ ಟಿಕೆಟ್ ತಂದು ತೋರಿಸಿದ್ರೆ ಅವ್ರು ಫುಲ್ ಡೇ ಏನ್ ಕೇಳಿದ್ರು ಊಟ ತಿಂಡಿ ಕೊಡ್ತಾ ಇದ್ರು. ಅಂದ್ರೆ ಎಷ್ಟರ ಮಟ್ಟಿಗೆ ಅವನ ಒಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ನಮ್ಮ ಕರ್ನಾಟಕದ ಜನತೆ ಮೇಲೆ ಇಟ್ಟಿದೆಯ ಪ್ರೀತಿ ಇವತ್ತಿನ ದಿನ 4 ವರ್ಷ ಕಳೆದರೂ ನಮ್ಮ ಎಂಟೈರ್ ಕರ್ನಾಟಕದ ಜನತೆ ಅಭಿಮಾನ ಕುಗ್ಗಿಲ್ಲ, ಕಿಂಚಿತ್ ಕುಗ್ಗಿಲ್ಲ. ಇವತ್ತಿನ ಜನ ನೋಡಿದ್ರೆ ಇಷ್ಟೊಂದು ಜನ ನೆರೆದಿದ್ದಾರೆ, ಕಿಕ್ಕಿರಿಸ್ತಾ ಇದ್ದಾರೆ. ಅಪ್ಪು ಎಲ್ಲೂ ಹೋಗಿಲ್ಲ ಮೇಡಮ್. ನಮ್ಗನ್ಸತ್ತೆ ನಮ್ಮ ಕರ್ನಾಟಕದ ಜನತೆಯಲ್ಲೇ ಯಾರೆಲ್ಲ ಒಬ್ಬರಲ್ಲಿ ಇದ್ದಾರೆ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಅಪ್ಪು ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಇಲ್ಲಾಂದರೆ ಇಷ್ಟೊಂದು ಜನ ಸೇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಗನ ಒಂದು ಮಾಡ್ತಾ ಇದ್ವಿ, ಅಪ್ಪು ಅಭಿಮಾನಿ ಅಂತೇಳಿ ಒಂದು ಸಿನಿಮಾ ಮಾಡ್ತಾ ಇದ್ವಿ. ಇವ್ರದೇ ಆದ ಸ್ಟೋರಿ, ಅದನ್ನು ಇಷ್ಟಲ್ಲೇ ಬರುತ್ತೆ. ಅಪ್ಪು ಅಭಿಮಾನಿ ಅಂತೇಳಿ ಒಂದು ಸಿನಿಮಾ ಬರ್ತಾ ಇದೆ. ನನ್ನ ಮಗ ನಾಯಕನಾಗಿ ಮಾಡ್ತಾ ಇದ್ದಾನೆ. ಮೇಡಮ್, ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷನೂ ಅವ್ರ ಪ್ರತಿಯೊಂದು ಬರ್ತಡೇನ ನಮ್ಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರ್ದು ಸೇರ್ತಾ ಇದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟ್, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾ ಇದ್ರು, ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೆ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ ಪ್ರೀತಿ, ಈ ಅಭಿಮಾನ ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದ್ರು ಹೇಳಿದ್ರ, ಆ ಟೈಮಲ್ಲಿ ಏನಾದ್ರು ರಿಯಾಕ್ಟ್ ಮಾಡಿದ್ರ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನಾನು ನಮ್ಮ ಇಡೀ ತಂಡ ಅವ್ರನ್ನ ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲ್ ಆಗಿ ಇವತ್ತು ಇಲ್ಲೇ 4th ಏಪ್ರಿಲ್ ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್.